ಅವರಿಗೆ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಹಣೆಪಟ್ಟಿ ಇದೆ. ಆದರೆ ಆ ಹಣೆಪಟ್ಟಿಯನ್ನ ಅಳಿಸಿ ಹಾಕುವ ಕೆಲಸ ಸದ್ದಿಲ್ಲದೆ ನಡೆಯುತ್ತಲೇ ಇದೆ. ಮಂಗಳೂರು ನಗರ ಹೊರವಲಯದ ಮುಡಿಪು ಪ್ರದೇಶದ ಆಟೋ ರಾಜ ಕನ್ಮಾರ್ ಆಟೋ ಬಳಗದಿಂದ ಸೌಹಾರ್ದ ಇಫ್ತಿಯಾರ್ ಕೂಟ ನಡೆಸಿ ಮಾದರಿಯಾಗಿದೆ. ಕಳೆದ 8 ವರ್ಷದಿಂದ ಸಮಾಜ ಸೇವಾ ಚಟುವಟಿಕೆಗಳನ್ನು ಈ ಬಳಗ ಮಾಡಿಕೊಂಡು ಬರ್ತಿದೆ. ಕಳೆದ 2 ವರ್ಷಗಳಿಂದ ರಂಜಾನ್ ಸಮಯದಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟ ನಡೆಸುತ್ತಿದೆ. ಈ ಆಟೋ ಬಳಗದಿಂದ 70 ಆಟೋ ಚಾಲಕರು ಸೇರಿದಂತೆ ಬರೋಬ್ಬರಿ 1000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಕಳೆದ 5 ವರ್ಷಗಳಿಂದ ಇಫ್ತಿಯಾರ್ ಕೂಟ ಸರಳವಾಗಿ ನಡೆಸಲಾಗ್ತಿತ್ತು. ಆದರೆ ಕಳೆದ 2 ವರ್ಷದಿಂದ ಅದ್ದೂರಿಯಾಗಿ ಇಫ್ತಿಯಾರ್ ಕೂಟ ನಡೆಸಲಾಗ್ತಿದೆ. ಎಲ್ಲ ಆಟೋ ಚಾಲಕರು ಸೇರಿ ಈ ಇಫ್ತಿಯಾರ್ ಕೂಟ ಆಯೋಜನೆ ಮಾಡ್ತಾರೆ. ಇಲ್ಲಿ ನಾವು ಒಂದೇ ಆಟೋದ ಸ್ಟ್ಯಾಂಡಲ್ಲಿ ದುಡಿಯೋರು. ಇವರು ನಮ್ಮ ಅಧ್ಯಕ್ಷರು. ಹಾಗೆ ಇವರು ಆಹ್ವಾನ ಕೊಟ್ಟರು, ಹಾಗೆ ಬಂದಿದ್ದೀನಿ. ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು. ಸಿದ್ದಿಕ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಒಳ್ಳೆ ಒಗ್ಗಟ್ಟಿನಿಂದ ಮಾಡಿದ್ದು ಒಳ್ಳೆ ತುಂಬ ಇದಾಯಿತು. ಇಫ್ತಾರ್ ಕೂಟಕ್ಕಂದರೆ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಟ್ಟುಗೂಡಿ ಮಾಡಿದ್ದು ತುಂಬ ಖುಷಿಯಾಯಿತು. ದಿನದಲ್ಲಿ ದುಡಿದ ಬಾಡಿಗೆ ಹಣದಲ್ಲಿ 1 ಪಾಲು ಕಾರ್ಯಕ್ರಮಕ್ಕೆ ಆಟೋ ಚಾಲಕರು ಮೀಸಲಿಡ್ತಾರೆ. ಎಲ್ಲ ಜಾತಿ ಧರ್ಮದ ಜನರನ್ನ ಇಫ್ತಿಯಾರ್ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಟ್ಟಿಗೆ ಕುಳಿತು ಇಫ್ತಿಯಾರ್ ಮಾಡ್ತಾರೆ. ಆಟೋ ಚಾಲಕರ ಸಮಸ್ಯೆಗಳಿಗೆ ಈ ಬಳಗ ಸ್ಪಂದನೆ ಮಾಡ್ತಿದೆ. ರಕ್ತದಾನ ಶಿಬಿರ, ಮದುವೆ, ಚಾಲಕರ ಸಹೋದರಿಯರ ಮದುವೆಗೆ ನೆರವನ್ನ ಈ ಬಳಗ ನೀಡ್ತಿದೆ. ಒಟ್ನಲ್ಲಿ ಕೋಮು ಸೌಹಾರ್ದವನ್ನ ಬೆಳೆಸುವಂತಹ ಕೆಲಸವನ್ನ ಆಟೋ ಚಾಲಕರು ಮಾಡ್ತಿದ್ದು, ಈ ಕೆಲಸ ಮತ್ತಷ್ಟು ನಡೆಯಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ.